ಆಮೇಲೆ ಮಾನ್ಯತಾ ಮೇಡಮ್, ಎಲ್ಲೋ ಒಂದ್ ಕಡೆ ಚಾರು ನಿಮ್ ಮಗಳಾಗಿರೋದ್ರಿಂದ ನೀವೆಲ್ಲರೂ ಅವಳ ಜೊತೆ ರಾಜಿಯಾಗಿ ರಾಮಾಚಾರ್ಯನ ಒಪ್ಕೊಬಿಟ್ರೆ ಅಂತ ನಿಮ್ಮ ಹತ್ರನೂ ಈ ವಿಷಯ ಮುಚ್ಚಿಟ್ಟಿದ್ದು. ಆದ್ರೆ ಇವತ್ತು ಸಂತೋಷ ಆಗ್ತಾ ಇದೆ. ರಾಮಾಚಾರಿ ಸಾವಕ್ಕೆ ಕಾರಣ ಆಗಿರೋ ನಿಮ್ಮೆಲ್ರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲ್. ನನ್ನ ಶತ್ರುನ ನೀವುಗಳೇ ಸಾಯಿಸಿರೋದು ಒಂದು ಗೊತ್ತಾದ್ಮೇಲೆ ಇಲ್ಲಿ ಬಂದು ಒಂದು ಹ್ಯಾಂಡ್ ಶೇಕ್ ಕೊಟ್ಟು ಥ್ಯಾಂಕ್ಸ್ ಹೇಳಲಿಲ್ಲ ಅಂದ್ರೆ ತಪ್ಪಾಗುತ್ತೆ ಅಂತ ಇಲ್ಲಿಗೆ ಬಂದು. ಸತ್ಯ ಯಾವತ್ತೂ ಕೈನೇ ಕಣಮ್ಮ. ರಾಮಾಚಾರಿ ಪರಲೋಕಕ್ಕೆ ಸೇರಿದ್ದಾಯ್ತು, ನಾವೆಲ್ಲ ಸಂಸ್ಕಾರ ಮಾಡಿದ್ದು ಆಯ್ತು. ಇನ್ನಾದ್ರೂ ಒಪ್ಕೊಮ್ಮ. ನೀನ್ ನಂಬ್ಲಿಲ್ಲ ಅಂದ ಮಾತ್ರಕ್ಕೆ ಸತ್ಯ ಯಾವತ್ತೂ ಸುಳ್ಳಾಗಲ್ಲ. ರಾಮಾಚಾರಿ ತೀರ್ಕೊಂಡ, ಅವನಿಗೆ ಮಾಡಬೇಕಾದ ಕಾರ್ಯ ಎಲ್ಲ ನಾವು ಮಾಡಿ ಮುಗಿಸಿದ್ದು ಆಯ್ತು. ಇಲ್ಲೇನ್ ನಡೀತಾ ಇದೆ, ಏನಾಗ್ತಾ ಇದೆ, ನನಗೊಂದು ಅರ್ಥ ಆಗ್ತಾ ಇಲ್ಲ. ಕಣ್ಮುಂದೆ ನಡೀತಾ ಇರೋದನ್ನೆಲ್ಲ ನೋಡಿದ್ಮೇಲೆನು ನಿನ್ ಮನ್ಸ್ ಬೇರೆ ಏನೋ ಹೇಳ್ತಾ ಇದೆಯಲ್ಲ. ಯಾಕೆ? ಮನೆಯವರೆಲ್ಲ ಹೇಳ್ತಾ ಇರೋದು ನಿಜಾನೇ. ಯಾಕಂದ್ರೆ ನನ್ ರಾಮಾಚಾರಿ ಅಂತ್ಯ ಸಂಸ್ಕಾರನ ನಾನೇ ನನ್ ಕಣ್ಣಾರೆ ನೋಡಿದ್ದೀನಿ. ಆದ್ರೆ ನಾನೇನ್ ಮಾಡ್ಲಿ ದೇವ್ರೆ? ಕಣ್ಣಿಗೆ ಕಾಣಿಸ್ತಾ ಇರೋ ನೀನಿರೋದು ಎಷ್ಟು ನಿಜಾನೋ, ಅದೇ ತರ ಕಾಣಿಸ್ತಾ ಇರೋ ನನ್ ರಾಮಾಚಾರಿ ಇದ್ದಾನೆ ಅನ್ನೋದು ಅಷ್ಟೇ ನಿಜ ಅನ್ನಿಸ್ತಾ ಇದೆ. ಇವರೆಲ್ಲ ನನ್ನ ಹುಚ್ಚಿ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ನನಗೆ ಚಿಂತೆ ಇಲ್ಲ. ನನಗ್ ನನ್ ರಾಮಾಚಾರಿ ಬೇಕು. ರಾಮಾಚಾರಿ ಯಾವಾಗ್ಲೂ ನನ್ ಜೊತೆನೆ ಇರ್ಬೇಕು ಅಷ್ಟೇ. ನನಗ್ ನನ್ ರಾಮಾಚಾರಿ ಬೇಕು. ರಾಮಾಚಾರಿ, ನಿನ್ ಕೈಯಾರೆ ನನ್ ತಲೆಗೆ ಹೂ ಮುಡಿಸ್ಬೇಕು ಅಂತ ನನ್ ಕಾಯ್ತಾ ಇದ್ರೆ ನಿನ್ ಫೋಟೋಗೆ ಹೂ ಹಾಕಿದಾರಲ್ಲ. ಹಾಗಾದ್ರೆ ಇವರೆಲ್ಲ ಹೇಳೋ ತರ ನೀನ್ ನಿಜವಾಗ್ಲೂ ಬದುಕಿಲ್ಲ. ನೀನ್ ಬದುಕಿಲ್ಲ ಅಂದ್ರೆ ಎಲ್ಲಿಗೆ ಹೋಗ್ತಾ ಇದ್ರಾ? ಹೊರಾರಿ ದಾರಿ ಬಿಡು. ಅಯ್ಯೋ, ಎಲ್ಲಿಗೆ ಹೋಗ್ತಾ ಇದ್ರ ಹೇಳಿ? ದಾರಿ ಬಿಡು, ನನ್ ಸಾಯ್ಬೇಕು. ಅಯ್ಯೋ ಅದ್ಕೆ ಏನ್ ಮಾತಾಡ್ತಿದ್ರ ನೀವು? ನಿಮ್ಮ ನನ್ ಸಾಯಿ ಕೂಡ ಈ ಲೋಕದಲ್ಲಿ ನನ್ಗೂ ರಾಮಾಚಾರಿಗೂ ನೆಮ್ಮದಿ ಸಿಕ್ಕಿಲ್ಲ. ಸಾವಿನಾಚೆ ಲೋಕದಲ್ಲಿ ನಾನು ರಾಮಾಚಾರಿ ನೆಮ್ಮದಿ ಆಗಿರ್ತೀವಿ. ಅದಕ್ಕೆ ದಯವಿಟ್ಟು ಬೇಡ. ಅದಕ್ಕೆ ನನ್ನ ಮಾತು ಮುರಾರಿ, ನಾನ್ ಯಾರ ಮಾತನ್ನು ಕೇಳೋ ಪರಿಸ್ಥಿತಿಲಿ ಇಲ್ಲ. ಅಯ್ಯೋ ಅದಕ್ಕೆ ದಯವಿಟ್ಟು ಬೇಡ. ಅದಕ್ಕೆ ಬೇಡ, ಬೇಡ. ಅದಕ್ಕೆ ಮುರಾರಿ, ಏನ್ ಮಾಡ್ತಿದ್ಯಾ? ನಾನ್ ನಿಮ್ಮನ್ ಸಾಯಕ್ ಬಿಡಲ್ಲ. ಅದಕ್ಕೆ ನಾನ್ ನಿಮ್ಮನ್ ಸಾಯಕ್ ಬಿಡಲ್ಲ. ಈಗ ನೀನ್ ನನ್ನ ತಡಿತೀಯ? ಎಷ್ಟೊತ್ತು, ಎಷ್ಟು ದಿನ ತಡಿತೀಯ? ರಾಮಾಚಾರಿ ಇಲ್ದೆ ಒಂದು ಕ್ಷಣನೂ ನನಗ್ ಬದುಕಕ್ ಆಗ್ತಾ ಇಲ್ಲ ಮುರಾರಿ. ಒಂದೊಂದ್ ನಿಮಿಷನೂ ನನಗ್ ನರ್ಕ ಅನ್ನಿಸ್ತಾ ಇದೆ. ನಾನ್ ಯಾರಿಗೋಸ್ಕರ ಬದುಕಿರ್ಬೇಕು? ನೋ, ರಾಮಾಚಾರಿಗೋಸ್ಕರ ಆದ್ರೂ ಬದುಕಿರ್ಬೇಕು. ನಿಮ್ಗೋಸ್ಕರ ಇನ್ನೂ ಬದುಕಿರೋ ರಾಮಾಚಾರಿಗೋಸ್ಕರ ಆದ್ರೂ ಬದುಕ್ಬೇಕದ್ಕೆ. ನಾನು ನನ್ ರಾಮಾಚಾರಿ ಹತ್ರನೇ ಹೋಗ್ತೀನಿ. ರಾಮಾಚಾರಿ ಸತ್ತಿಲ್ಲ, ಅದಕ್ಕೆ ಬದುಕಿದ್ದೇನೆ. ಡಾರ್ಲಿಂಗ್, ಬರಬೇಕು ಬರಬೇಕು ಅಂತೂ ಇಂತೂ ಆ ಸಾವಿನ ಮನೆ ಕಡೆಯಿಂದ ನಮ್ಮ ಮನೆ ಕಡೆಗೆ ಬರುವ ದೊಡ್ಡ ಮನಸ್ಸು ಮಾಡಿದ್ರಲ್ಲ, ನಿಮಗೆ ಧನ್ಯವಾದಗಳು. ಅಯ್ಯೋ ಜಿಕೆ, ನಂಗ ಆ ಮನೇಲಿ ಇರೋದಕ್ಕೆ ಸ್ವಲ್ಪ ಇರ್ಲಿಲ್ಲ ಗೊತ್ತಾ? ಮನ್ಸೇ ಇರ್ಲಿಲ್ಲ ಅಂತ ಎಷ್ಟು ದಿನ ಇದ್ದು ಬಂದಿದ್ದೀರಿ? ಹೌದು ಜಿಕೆ, ನಾನ್ ಫುಲ್ ಹ್ಯಾಪಿ ಮೂಡಲ್ಲಿ ಇದೀನಿ. ಅಲ್ಲೆಲ್ರೂ ಸ್ಯಾಡ್ ಮೂಡಲ್ಲಿ ಇರೋದು ನೋಡುವಾಗ ಅವ್ರು ಯಾರು ನನ್ ಮೈಂಡ್ ಸೆಟ್ಗೆ ಮ್ಯಾಚ್ ಆಗ್ತಿರ್ಲಿಲ್ಲ. ಆದ್ರೂ ಆ ಚಾರು ಮೂರೊತ್ತು ಹೊತ್ಕೊಂಡು ರಾಮಾಚಾರಿ 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 ಅಂತ ಗೊಳಾಡುವಾಗ ಅವಳನ್ನ ನೋಡ್ತಾ ಇದ್ರೆ ಒಂಥರ ಸಖತ್ ಕಿಕ್ ಬರ್ತಾ ಇತ್ತು. ಓಹೋ, ಹಾಗಿದ್ರೆ ಚಾರು ಮೈಂಡ್ ಇಂದ ರಾಮಾಚಾರಿ ಎರೇಸ್ ಆಗೋ ಪ್ರೋಸೆಸ್ ಇನ್ನು ಹಾಗೇ ಇಲ್ವಾ? ಇನ್ನೂ ಇಲ್ಲ. ಆದ್ರೆ ಇವತ್ತಾಗಿದ್ದ ಇನ್ಸಿಡೆಂಟ್ ಇಂದ ಆದಷ್ಟು ಬೇಗ ಚಾರು ರಾಮಾಚಾರಿನ ಮರಿಬಹುದು ಅಂತ ಅನ್ನಿಸ್ತು. ರಿಯಲಿ?
ಆ ತರದ್ದು ಯಾವ ಇನ್ಸಿಡೆಂಟ್ ಆಯ್ತು? ಆಹಾ, ಅದಾ ಚಾರು ರಾಮಾಚಾರಿ ಫೋಟೋಗ್ ಹಾಕಿದ ಹಾರನ್ನೆಲ್ಲ ಕಿತ್ತು ಬಿಸಾಕಿ ಆ ದೀಪನೆಲ್ಲ ಬೀಳ್ಸಿ ನನ್ ರಾಮಾಚಾರಿ ಸತ್ತಿಲ್ಲ, ಅವ್ನ್ ಬದುಕಿದಾನೆ, ಅವ್ನ್ ಇಲ್ಲೇ ಇದ್ದಾನೆ ಅಂತ ಕಿರ್ಚಿ ಕೂಗಾಡಿ ಗಲಾಟೆ ಮಾಡ್ತಾ ಇದ್ಲು. ಆಗ ನಮ್ ಮಾವನವರು ಕೋಪ ಮಾಡ್ಕೊಂಡು ಚೆನ್ನಾಗ್ ಬೈದ್ರು. ರಾಮಾಚಾರಿ ಬದುಕಿಲ್ಲ, ಅವ್ನ್ ಸತ್ತೋಗಿದ್ದಾನೆ, ಅವ್ನಿನ್ ಬರಲ್ಲ, ಇದೇ ವಾಸ್ತವ, ಇದನ್ನ ನೀನ್ ಅರ್ಥ ಮಾಡ್ಕೊಂಡ್ ಬದುಕಿದ್ರೆ ಸರಿ ಅಂತ ಸರಿಯಾಗಿ ವಾರ್ನ್ ಮಾಡಿದ್ರು. ಹೌದಾ? ಅದಕ್ಕೆ ಚಾರು ಯಾವ ತರ ರಿಯಾಕ್ಟ್ ಮಾಡಿದ್ಲು? ಸದ್ಯಕ್ಕೆ ಯಾವ ರಿಯಾಕ್ಷನ್ ಇಲ್ದೆ ಸೈಲೆಂಟ್ ಆಗಿದ್ದಾಳೆ. ಆ ಮನೆಯವರೆಲ್ಲರೂ ಸೇರ್ಕೊಂಡು ರಾಮಾಚಾರಿನ ಮರ್ಸೋ ಪ್ರಯತ್ನದಲ್ಲಿದ್ದಾರೆ. ಸೊ ಅಲ್ಲಿಗೆ ಚಾರು ರಾಮಾಚಾರ್ಯನ ಮರೆಯೋ ಒಂದು ಪ್ರೋಸೆಸ್ ಶುರುವಾಗಿದೆ ಅಂದಂಗಾಯ್ತು. ಎಸ್, ಗುಡ್. ಆದಷ್ಟು ಬೇಗ ದರಿದ್ರದವನ್ನ ಮರ್ತು ನನ್ನ ಬೇಬಿ ಆ ಕೊಂಪೆಯಿಂದ ನನ್ನ ಹತ್ರ ಓಡೋಡ್ ಬರೋ ಹಾಗಾಗ್ಲಿ. ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ನನಗೆ ಅವನ್ ಮುಂದೆ ಲಾಯಕ್ಕಿಲ್ಲ ಅನ್ನೋ ಥರ ಅವಮಾನ ಮಾಡ್ತಾ ಇದ್ರು. ಹೊರಗಡೆ ನಗನಗ್ತಾ ನಾಟಕ ಮಾಡ್ತಾ ಇದ್ರು, ಒಳಗಡೆ ಅವನ ಮೇಲೆ ಸಿಕ್ಕಾಪಟ್ಟೆ ಕೋಪ ಕುದೀತಾ ಇತ್ತು. ನಾನು ಮುಗಿಸ್ಬಿಡೋಣ ಅಂತ ಕಾಯ್ತಾ ಇದ್ದೆ. ಆದ್ರೆ ದೇವ್ರುಗಳ ತರ ನೀವುಗಳು ಬಂದು ಅವನ್ನ ಕೊಲೆ ಮಾಡಿ ನನಗೆ ತುಂಬಾ ಸಂತೋಷ ಆಗಂಗ್ ಮಾಡಿದ್ದೀರ. ಅದಕ್ಕೆ ಥ್ಯಾಂಕ್ಸ್ ಹೇಳ ಬಂದು. ನೀನ್ ಹೇಳ್ತಿರೋದಿಲ್ಲ ನಿಜಾನ? ನಿಂಗೇನೋ ನಂಬಕ್ಕಾಗ್ತಿಲ್ಲ. ಹೌದು, ಅವ್ನು ಹೇಳ್ತಾ ಇರೋದು ನಿಜ. ಮನತಾಜಿ ಕ್ಯಾ ಬೋಲ್? ನನಗೆ ಈ ಕಿಟ್ಟಿ ಬಗ್ಗೆ ತುಂಬಾ ಚೆನ್ನಾಗಿ, ಇವನ್ ರಾಮಾಚಾರಿ ಟ್ವಿನ್ ಆಗಿದ್ರು, ಬೇಸಿಕಲಿ ಈಸ್ ಅ ರೌಡಿ. ಇವ್ ಕ್ಯಾರೆಕ್ಟರ್ ಆಟಿಟ್ಯೂಡ್ ಅಲ್ಲ ನನಗ್ ಚೆನ್ನಾಗ್ ಗೊತ್ತು. ಮೊದ್ಲು ಇವ್ನ್ ನನ್ ಕಡೆನೆ, ಆಮೇಲೆ ಇವ್ನ್ ಒಳ್ಳೆಯವನಾಗ್ಬಿಟ್ಟ. ಈಗ ಅರ್ಥ ಆಗ್ತಾ ಇದೆ ಇವನು ಬದ್ಲಾಗಿಲ್ಲ, ಬದ್ಲಾಗಿರೋ ತರ ಮಾಡಿದ್ದ ಅಂತ. ನಾನ್ ಹೇಳ್ತಾ ಇರೋದೆಲ್ಲ ನಿಜನೇ ಅಲ್ವಾ ರಾಮಾಚಾರಿ? ಓ ಸಾರಿ ಕಿಟ್ಟಿ. ಹೌದು, ನೀವು ಹೇಳ್ತಿರೋದು ನಿಜಾನೇ. ಒಟ್ನಲ್ಲಿ ನನಗಿದ್ದಿದ್ದು ಒಂದೇ ಒಂದು ಸಮಸ್ಯೆನ ಇವೆಲ್ಲರೂ ಸೇರ್ಕೊಂಡು ಬೇರ್ ಸಮೇತ ಕಿತ್ತು ಹಾಕಿರೋದಕ್ಕೆ ಥ್ಯಾಂಕ್ ಯು. ಆಮೇಲೆ ಈ ಹೆಣ್ಮಕ್ಳು ವಿಚಾರ, ಅವ್ರ ಮನ್ಸು ಒಂಥರ ವಿಚಿತ್ರ ಅಲ್ವಾ? ಈ ವಿಷಯ ನನ್ನ ಹೆಂಡತಿಗೆ ಹೇಳಿದ್ರೆ ಅವಳೆಲ್ಲ ಹೋಗಿ ಚಾರು ಹತ್ರ ಬಾಯ್ ಬಿಟ್ಬಿಡ್ತಾಳು ಅಂತ ನಾನು ಅವಳ ಹತ್ರ ಈ ವಿಷಯನ ಮುಚ್ಚಿಟ್ಟಿದ್ದೆ. ಆಮೇಲೆ ಮಾನ್ಯತಾ ಮೇಡಮ್, ಎಲ್ಲೋ ಒಂದ್ ಕಡೆ ಚಾರು ನಿಮ್ಮ ಮಗಳಾಗಿರೋದ್ರಿಂದ ನೀವೆಲ್ಲರೂ ಅವಳ ಜೊತೆ ರಾಜಿಯಾಗಿ ರಾಮಾಚಾರ್ಯನ ಒಪ್ಕೊಬಿಟ್ರೆ ಅಂತ ನಿಮ್ಮ ಹತ್ರನೂ ಈ ವಿಷಯನ ಮುಚ್ಚಿಟ್ಟಿದ್ದು. ಆದ್ರೆ ಇವತ್ತು ಸಂತೋಷ ಆಗ್ತಾ ಇದೆ. ರಾಮಾಚಾರಿ ಸಾವಕ್ಕೆ ಕಾರಣ ಆಗಿರೋ ನಿಮ್ಮೆಲ್ರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲ್. ನನ್ನ ಶತ್ರುನ ನೀವುಗಳೇ ಸಾಯಿಸಿರೋದು ಒಂದು ಗೊತ್ತಾದ್ಮೇಲೆ ಇಲ್ಲಿ ಬಂದು ಒಂದು ಹ್ಯಾಂಡ್ ಶೇಕ್ ಕೊಟ್ಟು ಥ್ಯಾಂಕ್ಸ್ ಹೇಳಲಿಲ್ಲ ಅಂದ್ರೆ ತಪ್ಪಾಗುತ್ತೆ ಅಂತ ಇಲ್ಲಿಗೆ ಬಂದು. ಕೃಷ್ಣ, ಕೃಷ್ಣ, ನೀನ್ ಹೇಳ್ತಾ ಇರೋದೆಲ್ಲ ನಿಜಾನಾ? ನನಗ್ ನಂಬೋದಕ್ಕೆ ಆಗ್ತಿಲ್ಲ. ನಾನ್ ಇಲ್ಲೇನ್ ಮಾಡ್ತಾ ಇದೀನಿ ಅಂತ ಯೋಚಿಸಿದ್ಯಾ? ಇಷ್ಟೊತ್ತು ಇವ್ರನ್ನೆಲ್ಲ ಹೋಗ್ಲಿ ಹೋಗ್ಲಿ ಥ್ಯಾಂಕ್ಸ್ ಹೇಳ್ತಾ ಇದ್ದಲ್ಲ, ಆ ಗ್ಯಾಂಗ್ ಅಲ್ಲಿ ನಾನು ಒಬ್ಳು. ಹೌದು ಕೃಷ್ಣ, ನೀನ್ ಅವ್ರ ಕಡೆಯವ್ರು ಅಂತ ತಪ್ಪಾಗಿ ತಿಳ್ಕೊಂಡು ಎದ್ರುಕೊಂಡು ನಿನ್ನಿಂದ ಎಲ್ಲಾ ವಿಷಯ ಮುಚ್ಚಿಟ್ಟು ಬೈದಲ್ಲೇ ಎಲ್ಲಾ ಕೆಲ್ಸ ಮಾಡಿದ್ವಿ. ಎಲ್ಲ ಕೆಲಸ ಮುಗಿಸ್ಬಿಟ್ವಿ ಅಂದ್ರೆ ಇದೇನ್ ಈ ಕೇಳ್ಬಿಟ್ಟೆ? ರಾಮಾಚಾರಿ ಮೊದ್ಲು ಚುಚ್ಚಿದ್ದೆ ನಾನು. ನನ್ನ ಅಲ್ಲಿ ನೋಡಿದ್ದಕ್ಕೋ ಏನೋ ಪಾಪ ಹಾಗೆ ಆಫ್ ಆಗ್ಬಿಟ್ಟ.
ಅವನ್ ಬಾಯಿಗೆ ಬಟ್ಟೆ ತಿರ್ಕಿದ್ರು ಕಮ್ಮಕ್ ಕಿಮ್ಮಕ್ ಅನ್ಲಿಲ್ಲ. ರುಕ್ಕು, ಬರೀ ನಿನ್ ಬಗ್ಗೆನೇ ಹೊಗಳ್ಕೊಳ್ತಾ ಇದ್ಯಾ? ನನ್ ಬಗ್ಗೆನೂ ನಿನ್ ಗಂಡನ ಹತ್ರ ಸ್ವಲ್ಪ ಹೇಳು. ಹೌದು ಕೃಷ್ಣ, ಈ ಮಾನ್ಯತಾ ಅವರು ಕೃಷ್ಣ, ನೀನ್ ಈಗ್ಲಾದ್ರೂ ಬದ್ಲಾಗಿದೆಯಲ್ಲ, ನನಗಷ್ಟು ಸಾಕು. ಒಂಟಿಯಾಗಿದ್ದಾಗ್ಲೇ ಹಂಗೆ, ಇನ್ ಮುಂದೆ ನನ್ ಜೊತೆ ನನ್ ಗಂಡನೂ ಇದ್ದಾನೆ ಅಂತ ಅಂದ್ಮೇಲೆ ಮುಂದೆ ನೋಡು, ಚೆನ್ನಾಗಿ ಯೋಚನೆ ಮಾಡೇ ಆಟ ಆಡ್ತೀನಿ. ನೀವಿಬ್ರು ಇಲ್ಲೇ ಇದ್ದೀರಾ? ಒಳ್ಳೇದಾಯ್ತು. ನಾನ್ ನಿಮ್ ಹತ್ರ ಏನೋ ಒಂದ್ ವಿಚಾರ ಕೇಳ್ಬೇಕಿತ್ತು. ಏನ್ ಚರೋದು? ಅತ್ತಮ್ಮ, ಸೀಮಂತ ಎಷ್ಟನೇ ತಿಂಗ್ಳಿಗೆ ಮಾಡ್ತಾರೆ? 7 ತಿಂಗಳಿಗೆ ಇಲ್ಲ 9 ತಿಂಗಳಿಗಮ್ಮ. ಹೌದಾ ಅತ್ತಮ್ಮ? ನನ್ಗಿವಾಗ 6ನೇ ತಿಂಗಳು ನಡೀತಾ ಇದೆ. ಮುಂದಿನ ತಿಂಗಳು 7ನೇ ತಿಂಗ್ಳಿಗೆ ಬೀಳುತ್ತೆ. ನನ್ ಸೀಮಂತನ 7ನೇ ತಿಂಗ್ಳಿಗೆ ಮಾಡೋಣ ಅಥವಾ 9ನೇ ತಿಂಗ್ಳಿಗೆ ಮಾಡೋಣ? ಇದೇನಿದು, ನನ್ ಪ್ರಶ್ನೆಗೆ ಉತ್ತರ ಕೊಡದೆ ಇಬ್ರು ಈಗ ಮುಖ ಮುಖ ನೋಡ್ಕೊಳ್ತಿದ್ದೀರಲ್ಲ. ಅಜ್ಜಿ, ನೀವ್ ಹೇಳಿ. ಅದು ಬೇಡ ಬೇಡ ಬೇಡ. ಅಜ್ಜಿ, 9 ತಿಂಗಳಾದ್ರೆ ಹೊಟ್ಟೆ ತುಂಬಾ ದೊಡ್ಡದಾಗಿರುತ್ತೆ. ಸೀರೆ ಉಟ್ಕೊಳಕ್ಕೆ, ಅಲಂಕಾರ ಮಾಡ್ಕೊಳಕ್ಕೆಲ್ಲ ಕಷ್ಟ ಆಗುತ್ತೆ. ಫಂಕ್ಷನ್ ಅಲ್ಲಿ ಓಡಾಡಕ್ಕೂ ಕಷ್ಟ ಆಗುತ್ತೆ. ಅದಕ್ಕೆ 7ನೇ ತಿಂಗಳಿಗೆ ಮಾಡ್ಬಿಡೋಣ ಅಲ್ವಾ? ಇದೇನಿದು, ನಾನು ಅವಾಗ್ಲಿಂದ ಮಾತಾಡ್ತಾನೆ ಇದ್ದೀನಿ, ನೀವಿಬ್ರು ಉತ್ತರನೇ ಕೊಡ್ತಿಲ್ಲ. ಸರಿ, ನನ್ ಸೀಮಂತ ಮಾಡ್ತಿರಲ್ವಾ? ಅದಕ್ಕೇನಮ್ಮ, ಮಾಡೋಣ. ಅಜ್ಜಿ, ನೀವ್ ಹೇಳಿ. ಹೇಳಿಲ್ಲಮ್ಮ, ಜಾಕಿ ಹೇಳಿದ್ಲಲ್ಲ ಮಾಡೋಣ ಅಂತ. ಮಾಡೋಣಮ್ಮ. ಥ್ಯಾಂಕ್ಸ್ ಅಜ್ಜಿ. ಚಾರು, ನೀನು ಹೀಗೆ ಯಾವತ್ತೂ ನಗನಗ್ತಾ ಇರ್ಬೇಕಮ್ಮ. ನೀ ನಗನಗ್ತಾ ಇದ್ರೆ ನಿನ್ ಹೊಟ್ಟೆಲಿರೋ ಮಗು ಕೂಡ ಆರೋಗ್ಯವಾಗಿರುತ್ತೆ. ನೀನ್ ಸಂತೋಷವಾಗಿದ್ರೆ ನೋಡು ಸಂತೋಷವಾಗಿರ್ತಾಳೆ, ನಾನು ಸಂತೋಷವಾಗಿರ್ತೀನಿ, ಎಲ್ಲರೂ ಸಂತೋಷವಾಗಿರ್ತೀವಮ್ಮ. ಸರಿ ಅಜ್ಜಿ, ನನ್ಗಂತೂ ಮುಂದಿನ ತಿಂಗಳು ಯಾವಾಗ ಆಗುತ್ತೋ ಅಂತ ಅನಿಸ್ತಿದೆ. ಜಾನಕಿ, ಜಾನಕಿ, ಏನಿದು? ನಿನ್ನೆವರೆಗೂ ನಾನ್ ಬದುಕಲ್ಲ ಬದುಕಲ್ಲ ಅಂತ ಕಣ್ಣೀರ್ ಹಾಕ್ತಾ ಇದ್ಲು, ಇವತ್ತು ಎಷ್ಟು ಉಲ್ಲಾಸ ಉತ್ಸಾಹದಿಂದ ಸಂತೋಷವಾಗಿದ್ದಾಳೆ. ಏನು ಅಂತ ನನಗೆ ಅರ್ಥನೇ ಆಗ್ತಲ್ಲ. ಏನೇ ಇದು? ಕಾಲಕ್ಕೆ ಎಲ್ಲ ದುಃಖನ ಮರೆಸೋ ಶಕ್ತಿ ಇದೆ ಅಂತ ಹೇಳ್ತಾರಲ್ಲ ಅತ್ತೆ. ಈಗ ಅದು ನಮ್ ಚಾರು ನೋಡಿದ್ರೆ ನಿಜ ಅನ್ನಿಸ್ತಾ ಇದೆ. ನಿನ್ ಮಾತ್ ನಿಜಾನೇ, ಆದ್ರೆ ಅವಳು ಇಷ್ಟು ಬೇಗ ಹೇಗ್ ಬದ್ಲಾದ್ಲು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಿಮ್ ಮಗ ಹೇಳಿದ ಮಾತನ್ನ ಅವಳು ಗಂಭೀರವಾಗಿ ತಗೊಂಡಿದ್ದಾಳೆ ಅನ್ಸುತ್ತೆ. ಅವಳೆ ಹೇಳಿದ್ನಲ್ಲ, ರಾಮಾಚಾರಿ ನನ್ ಜೊತೆ ನಿಂತೇ ಇದ್ರು, ಇನ್ ಮುಂದೆ ನನ್ ಜೊತೆ ರಾಮಾಚಾರಿ ಇದಾನೆ ಅನ್ಕೊಂಡೆ ಬದುಕ್ತೀನಿ ಅಂತ. ಅದೇ ತರ ಧೈರ್ಯ ತಂದ್ಕೊಂಡ್ಬಿಟ್ಟಿದ್ದಾಳೆ ಅನ್ಸುತ್ತೆ.